ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ ಬದುಕಕ್ಕೆ ತಂದಿದ್ದಾಳೆ. ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ, ಹೆದರುತ್ತೆ, ಎಲ್ಲಿ ನಾನು ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ. ಆ ಕಣ್ಣು, ಆ ನಗು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನು ಅಂತಂದರೆ, ಇವತ್ತು November 14th. ಸೊ ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ನಮ್ಮ ಲಕ್ಷ ಹೋಗ್ತಾ ಇರೋಂಥ ಅಂಗನವಾಡಿಯಲ್ಲಿ ಇವತ್ತು ಸೆಲೆಬ್ರೇಷನ್ ಇದೆ. ಹಾಗಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಟೀಚರು ಆ್ಯಕ್ಚುಲಿ ಅವರು ನಮ್ಮ ರಿಲೇಟಿವು ಆದ ಕಾರಣ ಪಾಪ ನಾನು ಬರೋವ್ರಿಗೆ ಇವಾಗ ವೆಯ್ಟ್ ಮಾಡಿದ್ದಾರೆ. ಲಕ್ಷಣ ಆಗಲೇ ಬಂದು ಸ್ಕೂಲಿಗೆ ಬಿಟ್ಟೋಗಿದೆ. ಈಗ ಬಂದಿದ್ದೀನಿ, ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಅದೇ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನೋಡಿ, ಸದ್ಯಕ್ಕೆ ಇದು ಒಳಗಡೆ ಹೋಗ್ತಾ ಇಲ್ಲ, ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸೊ ಇದು ಗೇಟ್ ಇದೆ ಸ್ಕೂಲಿನ, ಆ್ಯಂಡ್ ಕಾಂಪೌಂಡ್ ಒಳಗಡೆ ಅಂಗನವಾಡಿಯಲ್ಲಿ. ಆ್ಯಂಡ್ ನೋಡಿ ಗೈಸ್, ಇದು ನಮ್ಮ ಊರು ರಾಮಯ್ಯನಪಾಳ್ಯ, ದೊಡ್ಡಬಳ್ಳಾಪುರ ತಾಲೂಕು. ಸೊ ನಮ್ಮೂರು ಅಂಗನವಾಡಿ ಇಲ್ಲಿ ನಮ್ಮ ಸ್ಕೂಲಲ್ಲಿ ಇಲ್ಲಿಗೆ ನಾವು ಕಳಿಸ್ತಾ ಇರೋದು. ವಾಯ್ಸ್ ಕೇಳಿಸ್ತಿಲ್ಲ, ಜೋರಾಗಿ ಮಾತಾಡಬೇಕು, ಮೈಕೆಲ್ಲ. ಐ ಆಮ್ ರಿಯಲಿ ಸಾರಿ. ಬನ್ನಿ ಸದ್ಯಕ್ಕೆ ಮಕ್ಕಳ ದಿನಾಚರಣೆಯಲ್ಲಿ ಮಕ್ಕಳೆಲ್ಲೋದ್ರು ಅಂತ ನೋಡ್ತಾ ಇದ್ದೀರಾ? ಬನ್ನಿ, ಇಲ್ಲೇ ಇದ್ದಾರೆ ಮಕ್ಕಳು. ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಂಗನವಾಡಿಯಲ್ಲಿ ಎಲ್ಲರಿಗೂ ಕೂಡ ಮೊಟ್ಟೆ ಕೊಡ್ತಾರೆ ಮಕ್ಕಳಿಗೆ. ಸೊ ಅದೇ ಮಕ್ಕಳೆಲ್ಲರೂ ಕೂಡ ಮೊಟ್ಟೆ ತಿಂತಾ ಇದ್ದಾರೆ. ಸೊ ಟೀಚರ್ ಎಲ್ಲರಿಗೂ ನೋಡ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಮಕ್ಕಳು ಕಮ್ಮಿ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ಜನ ಮಕ್ಕಳಿದ್ದಾರೆ, ಇವತ್ತು ಅವ್ರು ಬಂದಿಲ್ಲ. ನಮ್ಮ ಲಕ್ಷ್ಯ ಸ್ವಲ್ಪ ಸ್ಲೋ ಆಗಿ ತಿನ್ನೋದು, ಹಾಗಾಗಿ ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದೆ ಬೇಗ ತಿನ್ನು ಅಂತ. ಹ್ಯಾಪಿ ಚಿಲ್ಡ್ರನ್ಸ್ ಡೇ! ಕ್ಲಾಪ್ ಕ್ಲಾಪ್ ಮಾಡಿ ಎಲ್ಲರೂ. ಕ್ಲಾಪ್. ಥ್ಯಾಂಕ್ ಯು ಮ್ಯಾಮ್. ಹೇಳ್ಬೇಕಲ್ಲ, ಥ್ಯಾಂಕ್ ಯು ಮಿಸ್ ಅಂತ. ಥ್ಯಾಂಕ್ಸ್ ಹೇಳ್ಬೇಕು. ಗೈಸ್, ಅಂಗನವಾಡಿಯಲ್ಲಿ ಇಲ್ಲೊಂದು ಶೌಚಾಲಯ ಇದೆ ಆ್ಯಂಡ್ ಇಲ್ಲಿ ಫಸ್ಟ್ ಏಡ್ ಬಾಕ್ಸು. ಸೊ ಪ್ರತಿಯೊಂದು ಐಟಮಲ್ಲೂ ಕನ್ನಡದಲ್ಲಿ ಬರೆದಿರೋದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಐಟಮ್ಸು ಮಕ್ಳಿಗೆ ಆಟಾಡೋವಂಥದ್ದು ಪ್ರತಿಯೊಂದು ಇದೆ. ಆ್ಯಂಡ್ ಇಲ್ಲೊಂದು ಪುಟ್ಟು ಅಡುಗೆ ಕೋಣೆ ಇದೆ ಮಕ್ಕಳೆಲ್ಲರಿಗೂ ಕೂಡ ಊಟನ ತಯಾರು ಮಾಡೋದಕ್ಕೆ. ಸೊ ಇಂಥ ಒಂದು ಸೌಲಭ್ಯ ಕೂಡ ಅಂಗನವಾಡಿಯಲ್ಲಿ ಇದೆ. ಗೋಡೆ ಮೇಲೆ ಬರೆದಿರೋಂತಹ ಪ್ರತಿಯೊಂದು ಚಿತ್ರ ಆಗಿರ್ಬೋದು ಕನ್ನಡದ ಅಕ್ಷರಗಳಲ್ಲಿ ನೋಡೋದಕ್ಕೆ ಚೆಂದ. ಅದಾದಮೇಲೆ ನಾವು ಹೋಗಿದ್ದು ಊರೊಳಗಡೆ ಇರೋಂತಹ ಸರ್ಕಾರಿ ಸ್ಕೂಲ್ಗೆ. ಸೊ ಇರೋಂಥ ಮಕ್ಕಳನ್ನ ಮಾತಾಡ್ಸೋಣ ಬನ್ನಿ. ಹಾಯ್. Happy Children's Day.
ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬ. ಆ ದಿನ ಅವರು ಮಕ್ಕಳ ದಿನಾಚರಣೆಯನ್ನು ಸಂಭ್ರಮಿಸಿ ಅಂತ ಹೇಳಿದ ಕಾರಣ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಥ್ಯಾಂಕ್ಸ್ ಹೇಳ್ರಿ. ವೆರಿ ಗುಡ್. ಸೊ ಈ ಒಂದು ವಿಡಿಯೋ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಂತ ನಮ್ಮ ಆಂಟಿಗೆ ಥ್ಯಾಂಕ್ಸ್ ಆಂಟಿ. ಸೊ ಇವರು ಟೀಚರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಆ್ಯಂಡ್ ಇವರು ನಮಗೆ ರಿಲೇಟಿವ್ ಕೂಡ ಆಂಟಿ ಅವರು. ಸೊ ಟೀಚರು. ಥ್ಯಾಂಕ್ ಯು ಸೊ ಮಚ್ ಆಂಟಿ ವಿಡಿಯೋ ಅವಕಾಶ. ಆ್ಯಂಡ್ ಆಂಟಿ ನೀವು ಹೇಳಿ, ಮಕ್ಕಳೆಲ್ಲ ಹೆಂಗೆ? ಮಕ್ಕಳು ತುಂಬ ಅಂದರೆ ತುಂಬ ಇಷ್ಟ ಮಕ್ಕಳಂದ್ರೆ. ನಾವು ಇದರಿಂದ ಒಂದು ಅನ್ನ ತಿನ್ಬೇಕು ಅಂದ್ರೆ 18 ವರ್ಷದಿಂದ ಮಕ್ಕಳೇ ನಾವು ಕೆಲಸ ಮಾಡ್ಬೇಕಂದ್ರೆ ಮಕ್ಕಳೇ ಕಾರಣ ನಮಗೆ. ಅದಕ್ಕೆ ವರ್ಷಕ್ಕೊಂದು ಹಬ್ಬ ಆದ್ರೂ ಮಾಡ್ಬೇಕಲ್ಲ, ಮಕ್ಕಳ ದಿನಾಚರಣೆ ಚೆನ್ನಾಗಿ ಮಾಡೋಣ ಅಂತ ಮಾಡಿದೀವಿ ಅಷ್ಟೇ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಆಂಟಿ? 18 ವರ್ಷ ಆಯ್ತು ನಮಗೆ. 18 ವರ್ಷದಿಂದನೂ ಸ್ಕೂಲ್ ನಡೆಸ್ತಾ ಇದ್ದೀರಾ? ಸ್ಕೂಲ್ ನಡೆಸ್ತಾ ಇದ್ದೀವಿ. ಅದು ಗ್ರೇಟ್ ಹೇಳ್ಬೇಕು ಅಂದ್ರೆ ಅಷ್ಟು ವರ್ಷ ಅಂತಂದ್ರೆ. ಸೊ ಆಂಟಿ ಇದು ಯಾವ ಊರು ಏನು ಎಲ್ಲ ಹೇಳ್ಬೇಕು? ನಮ್ದು ರಾಮನಪಳ್ಯ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ನಮ್ಮ ಊರು ಬಂದು ರಾಮಾಯಣಪಾಳ್ಯ. ಸೊ ಅಲ್ಲಿ ನಾವು ಸದ್ಯಕ್ಕೆ ನಮ್ಮ ಲಕ್ಷಣ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಸೊ ನಮ್ಮ ಸ್ಕೂಲ್ ಇದು. ಹೇಳ್ಬೇಕಂದ್ರೆ ನಮ್ಮ ಸ್ಕೂಲ್ ಈ ಸ್ಕೂಲಲ್ಲಿ ಮಾತ್ರನೇ ಅನಿಸುತ್ತೆ ಕನ್ನಡಗಳು ಕಾಣ್ತಾ ಇರೋದು, ಅಷ್ಟು ಇಂಗ್ಲೀಷ್ ಇಲ್ದಿರ. ಎಲ್ಲ ಒಂದು ಪ್ರತಿಯೊಂದು ಐಟಮ್ ಮೇಲೂ ಕೂಡ ಕನ್ನಡದಂತಹ ಒಂದಿರೋದು. ಆ್ಯಂಡ್ ಇದು ನವಂಬರ್ ತಿಂಗಳಾಗಿರೋದ್ರಿಂದ ನಾವು ಬರೀ ನವಂಬರ್ 1ನೇ ತಾರೀಕು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ನಂಬರ್ 1 ಕನ್ನಡಿಗ ಅಲ್ಲ ನಾವು, ನಂಬರ್ 1 ಕನ್ನಡಿಗ ನಾವು. ಸೊ ಹಾಗಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೂಡ ಎಲ್ಲರಿಗೂ. ನೀವು ಹೇಳ್ಬಿಡಿ ಆಂಟಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಆಂಟಿ ಸೊ ಎಲ್ಲಿ ಸ್ಕೂಲಲ್ಲಿ ಎಲ್ಲಿಂದ ಎಲ್ಲಿ ನೋಡಿದ್ರು ಕನ್ನಡ 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 ಇದೆ. ಸೊ ಇದೇ ಅನಿಸುತ್ತೆ ಕನ್ನಡನ ಉಳಿಸ್ತಾ ಇರೋದು ಹೇಳ್ಬೇಕು ಅಂದರೆ ಇಂಗ್ಲೀಷ್ ಸ್ಕೂಲ್ಗಳಕ್ಕಿಂತ. ಸೊ ನಾವು ಕೂಡ ಅರ್ಧ ಕನ್ನಡ ಮೀಡಿಯಮೇ ಓದಿದಂಟಿ 5ನೇ ಕ್ಲಾಸ್ವರೆಗೂ. ಆಮೇಲೆ ಇಂಗ್ಲೀಷ್, ಯಾಕಂದರೆ ಇಂಗ್ಲೀಷ್ ಅನಿವಾರ್ಯತೆ ಬೇಕು. ಹಾಗಾಗಿ ಇದು. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ನ್ಯೂಸ್ ಹೇಳ್ಬಿಡಿ ಆಂಟಿ. ಇದು ನೆಕ್ಸ್ಟ್ ವರ್ಷದಿಂದ ಇಂಗ್ಲೀಷ್ ನೆಕ್ಸ್ಟ್ ವರ್ಷದಿಂದ 1ನೇ ತರಗತಿಗೆ ಸೇರ್ಪಡೆ ಆಗೋರಿಗೆಲ್ಲ ಇಂಗ್ಲೀಷಲ್ಲೇ ಕನ್ನಡ ಶಾಲೆಯಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಸೊ ಸರ್ಕಾರಿ ಏನು ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲೇ ನಮಗೆ ಇಂಗ್ಲೀಷ್ ಮೀಡಿಯಂ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ದಯವಿಟ್ಟು ಯಾರು ನಮ್ಮಂತಹ ಮಿಡಲ್ ಕ್ಲಾಸ್ ಜನ ಏನಿದ್ದೀರಾ, ಸೊ ನೀವು ಅಷ್ಟು ಭಯಪಡೋ ಅವಶ್ಯಕತೆ ಇಲ್ಲ. ಏನಂದರೆ ಸರ್ಕಾರಿ ಸ್ಕೂಲ್ ಅಂದರೆ ಯಾರೂ ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮುಂದಿನ ವರ್ಷ ಅಂದರೆ 2026-27 ಆ ವರ್ಷದಿಂದ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗ್ತಾ ಇದೆ, ಅದು ನಮ್ಮ ಸರ್ಕಾರಿ ಸ್ಕೂಲ್ಗಳಲ್ಲಿ. ಸೊ ಹಾಗಾಗಿ ಇದು ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಅನಿಸುತ್ತೆ ನಿಮಗೆ ನಾನು ಹೇಳೋದಕ್ಕೆ. ಸೊ ಅದೊಂದು ಖುಷಿಯಾದ ವಿಷಯ. ಸೊ ದಯವಿಟ್ಟು ಸರ್ಕಾರಿ ಸ್ಕೂಲ್ಗಳನ್ನ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಪ್ರೈವೇಟ್ ಸ್ಕೂಲ್ಗಿಂತ ಸರ್ಕಾರಿ ಸ್ಕೂಲಲ್ಲಿ ಸೌಲಭ್ಯಗಳು ತುಂಬಾ ಇದೆ. ಸೊ ಎಷ್ಟೋ ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋಕ್ಕಾಗದೇ ಇರೋರಿಗೆ ಒಂದು ಅನುಕೂಲ ಇದು. ಸೊ ದಯವಿಟ್ಟು ಇನ್ನು ಮುಂದಕ್ಕೆ ನಮಗೂ ಕೂಡ ಇಂಗ್ಲೀಷ್ ಮೀಡಿಯಂ ಅನ್ನೋದು ಸಿಗ್ತಾ ಇದೆ ಸರ್ಕಾರಿ ಸ್ಕೂಲಲ್ಲಿ. ಸೊ ಆದಷ್ಟು ಈ ಒಂದು ವಿಷಯನ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು. ಈ ಕಡೆ ತಿರುಗು. ಹೆಂಗೆ ಕೇಳಿಸ್ಕೊಂಡು ಫಸ್ಟ್. ಈ ಕಡೆ ಶಿಕ್ಷಾ ನೀ ಮಾಡೋ ಲಕ್ಷ್ಯ. ಸರಿ ಕೇಳಿಸ್ಕೊಂತ ಇದ್ದಾರೆ. ತಿರ್ಗಬೇಕು. ತಿರುಗು ತಿರುಗು. ಹಾಡು ಹಾಡು. ಹೋಗೋಣ ಬಾ, ಬಾಟ್ಲಿ ಇದರಲ್ಲೇ ಇದೆ. ಬಾಯ್ ಮಾಡು. ಬಾಯ್ ಲಕ್ಷ್ಯ. ಬಾಯ್. ಸರಿ ಆಂಟಿ ಬರ್ತೀನಿ. ಹಾಂ ಸರಿ ಸರಿ.